ನಮ್ಮ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕೌಡೂರು ಗ್ರಾಮದ ಕೋಟೆ ಆಂಜನೇಯ. ಯಾಕೆ ಸರ್ ಯಾವುದೊಂದು ಮಂದಿರ ಆಗಲಿ ಯಾವುದೋ ಒಂದು ಕಟ್ಟಡ ಆಗಲಿ ನಿರ್ಮಾಣ ಆಗದೆ ಕೇವಲ ಒಂದು ಮರದ ಅಡಿಯಲ್ಲಿ ಅವನನ್ನ ಸ್ಥಾಪನೆ ಮಾಡಿದಿರಿ? ಸ್ಥಾಪನೆ ಅಂದ್ರೆ ಹಿಂದಿನ ಕಾಲದಿಂದ ನಡೆದು ಬಂದಿದೆ ಇದು. ಓಕೆ, ಇಲ್ಲಿ ಯಾಕೆ ಯಾವುದು ಬೆಳವಣಿಗೆ ಆಗಲಿಲ್ಲ? ಸರಿ, ಪರಂಪರೆಯಲ್ಲಿ ಹಿಂದೆ ಎಲ್ಲ ದೇವಾಲಯಗಳು, ಗರ್ಭಗುಡಿಗಳು, ಗುಡಿಗೋಪುರಗಳು, ಮಂದಿರಗಳೆಲ್ಲ ಹೀಗೆ ಮರದ ಬುಡದಲ್ಲೇ ಪ್ರತಿಷ್ಠೆ ಆಗತಕ್ಕಂಥ ಸಂದರ್ಭ ಪೂರ್ವದಲ್ಲಿ. ವನ ಪ್ರದೇಶ ಅಂತ, ವನ ಅಂದರೆ ಕಾಡು, ವನ ಭನ, ವನ ಕಾಡು ಉಳಿದ್ರೆ ನಾಡು ಉಳಿತದೆ. ವಿಶೇಷವಾದಂಥ ಒಂದು ನೀರಿನ ರಕ್ಷಣೆಗೆ, ಪರಿಸರದ ರಕ್ಷಣೆಗೆ ಪ್ರಕೃತಿದತ್ತವಾದಂಥ ಪ್ರದೇಶ ದೇವರ ಭಯವೇ ಜ್ಞಾನದ ಆರಂಭ ಅಂತ. ಹಾಗಾಗಿ ಆ ದೇವರ ಒಂದು ಭಯದಲ್ಲಿ ಆದರೂ ಕೂಡ ಪ್ರಕೃತಿ ಪರಿಸರ ಉಳಿಲಿ ಎನ್ನುವಂಥ ಒಂದು ಪೂರ್ವಿಕರ ನಿಯಮ ನೆಲೆ ಆಗಿತ್ತು ಒಂದು. ಮತ್ತು ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಮುಕ್ತವಾದಂಥ ಒಂದು ಅವಕಾಶ ಬೇಕು, ಎಲ್ಲರೂ ಅವರವರ ಇಚ್ಛೆ ಪ್ರಕಾರ ಆರಾಧನೆ ಮಾಡಲಿಕ್ಕೆ ಒಂದು ಅವಕಾಶ ಲಭಿಸಬೇಕು ಎನ್ನುವಂಥ ವಿಚಾರ ಹಿಂದಿನವರದ್ದು ಇರಬಹುದು, ಒಂದನೆಯದು. ಎರಡನೆಯದಾಗಿಂತ ಆಂಜನೇಯನ ಪ್ರತಿಷ್ಠೆ ಪೂರ್ವದಲ್ಲಿ ಯಾವ ಒಂದು ವಿದ್ವಾಂಸರು, ಯಾವ ವಿದ್ವತ್ತಿದ್ದಂಥ ಋಷಿಮುನಿಗಳ ಕೈಯಲ್ಲಿ ಅದು ಆಗಿದೆ ಎನ್ನುವಂಥದ್ದು ಗೋಚರಕ್ಕಿಲ್ಲ. ತೋರ್ಪಡಿಕೆಗೆ ಸಾನ್ನಿಧ್ಯ ಎನ್ನುವಂಥದ್ದು ಆ ಬಿಂಬೋಪಾಧಿಯಲ್ಲಿ ಇರುವುದಕ್ಕಿಂತ ಅಧಿಕವಾಗಿ ಅದರ ಅಡಿಯಲ್ಲಿ ಪಾದದಲ್ಲಿ ಚೈತನ್ಯವನ್ನು ಕೊಟ್ಟು ಪ್ರತಿಷ್ಠೆ ಮಾಡಿದ್ದಾರೆ ಎನ್ನುವಂಥ ಒಂದು ನೆಲೆ. ಹಾಗಾಗಿ ಪ್ರಕೃತಿದತ್ತವಾಗಿರ್ತಕ್ಕಂಥ ಈ ಒಂದು ಆಂಜನೇಯನನ್ನು ಅಭಿವೃದ್ಧಿ ಮಾಡಬೇಕು ಎನ್ನುವಂಥ ಪ್ರಯತ್ನ ಏನೋ ಈ ಸ್ಥಳಕ್ಕೆ ಸಂಬಂಧಪಟ್ಟವರಿಗೆ ಹಾಗೆ ಗ್ರಾಮಸ್ಥರಿಗೆಲ್ಲ ಇತ್ತು. ನಮ್ಮ ನಂಬಿಕೆಯಂತೆ ಜ್ಯೋತಿಷ್ಯದ ಪ್ರಶ್ನಾ ಚಿಂತನೆ ಇಲ್ಲದೆ ಯಾವುದಕ್ಕೂ ಕೂಡ ಇಂಥದ್ದು ಕೈ ಹಾಕುವಂಥ ವಿಚಾರ ಇಲ್ಲ. ಹಾಗಾಗಿ ಇಲ್ಲಿ 6 ಬಾರಿ ಜ್ಯೋತಿಷ್ಯದ ಚಿಂತನೆ ಮಾಡಿತ್ತು ಅಭಿವೃದ್ಧಿ ಮಾಡಬೇಕು ಎನ್ನುವುದಕ್ಕೆ. ಒಂದೆರಡು ಬಾರಿ ಅಲ್ಲ. ಜ್ಯೋತಿಷ್ಯದ ಚಿಂತನೆ ಮಾಡುವಾಗ ಅದರಲ್ಲಿ ಗುರು ಅನುಕೂಲದಲ್ಲಿ ಬರಬೇಕು ರಾಶಿ ಪ್ರಕಾರ. ಅದರಲ್ಲಿ 6 ಸ್ಥಾನದಲ್ಲಿ ಚಿಂತನೆ, 6 ರಾಶಿಯಲ್ಲಿ ಗುರುವನ್ನು ಚಿಂತನೆ ಮಾಡಬೇಕು. 6ರಲ್ಲಿ 5 ಪ್ರತಿರೋಧವಾಗಿ ಬಂದು 1 ಅನುಕೂಲದಲ್ಲಿ ಬಂದರೂ ಕೂಡ ಮಾಡ್ಬೋದು ಪ್ರಾಯಶ್ಚಿತ್ತ ಮಾಡಿ. 6ಕ್ಕೆ 6 ಕೂಡ ವಿರೋಧ ಅಂತ ಬಂದರೆ ಯಾವ ಜ್ಯೋತಿಷ್ಯರು ಅದನ್ನು ಪ್ರತಿಷ್ಠೆ ಮಾಡಿ ಅಂತ ಹೇಳೋದಿಲ್ಲ. ನಾವು ಬಲಾತ್ಕಾರವಾಗಿ ಅದನ್ನು ಮಾಡಲಿಕ್ಕೆ ಹೋದರೆ ಯಾರು ಸಂಕಲ್ಪ ಮಾಡಿ ಅದನ್ನು ಸಂಕೋಚ ಮಾಡಿದ್ದಾರೋ ಅವರು ಪ್ರತಿಷ್ಠೆಗೆ ಇರೋದಿಲ್ಲ ಎನ್ನುವಂಥ ಒಂದು ವಾಡಿಕೆ ಜ್ಯೋತಿಷ್ಯದ ಆಧಾರ. ನಮ್ಮ ಕೋಟೆ ಹನುಮಂತನಿಗೆ ಮರದ ಅಡಿಯಲ್ಲೇ ಇರಬೇಕು ಅಂತ ಇದೆ. ಕಾಲ ಬಂದಾಗ ನಾನು ಯಾರ ಕೈಯಲ್ಲಿ ಮಾಡಿಸ್ಕೊಳ್ಬೇಕು ಅದನ್ನು ಮಾಡಿಸ್ಕೊಳ್ತೇನೆ ಅಂತ ಜ್ಯೋತಿಷ್ಯದಲ್ಲಿ ಬಂದಿದೆ. ಹನುಮಂತ ಯಾಕೆ ಸುಂದರ ಅಂತ ಕರೆಯಲ್ಪಡ್ತಾನೆ ಅಂತ ಹೇಳಿದ್ರೆ 2 ಕಾರಣ. ಒಂದೇನಂತ ಹೇಳಿದ್ರೆ ಹನುಮಂತ ನೋಡ್ಲಿಕ್ಕೆ ತುಂಬಾ ಸುಂದರ. 32 ಲಕ್ಷಣ ಅಂತ ಹೇಳ್ತಾರೆ. ಒಂದೊಂದು ಅಂಗ ಈ ರೀತಿ ಇರಬೇಕು ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಶಾಸ್ತ್ರದಲ್ಲಿ. ಆ 32 ಲಕ್ಷಣಗಳಿಂದ ಕೂಡಿದ ಅತ್ಯಂತ ಸುಂದರ ಯಾರು ಅಂತ ಹೇಳಿದ್ರೆ ಹನುಮಂತ. ಯುದ್ಧಗಳೆಲ್ಲ ನಡೆಯುವಾಗ ಶತ್ರು ಸೈನ್ಯ ಒಳಗೆ ಬರಬಾರದು ಎನ್ನುವಂಥ ನೆಲೆಗೆ ಕೋಟೆಯಿಂದ ಒಂದು ಭಾಗದಲ್ಲಿ ನೀರನ್ನು ಹರಿಯಲಿಕ್ಕೆ ಬಿಡ್ತಿದ್ದರಂತೆ, ಬೆಂಕಿಯನ್ನು ಹಾಕ್ತಾಯಿದ್ರಂತೆ, ದಾಟಿ ಬರಬಾರದು ಎನ್ನುವಂಥ ರಕ್ಷಣೆಗೆ ರಾಜರ ಒಂದು ಭದ್ರತೆಗೋಸ್ಕರ ಕೋಟೆ ಅಂತ. ಹಾಗಾಗಿ ಕೋಟೆಗೆ ಅಲ್ಲಿ ಸೈನಿಕರು ಇರ್ತಾರೆ. ಸೈನಿಕರಿಗೆ ಬಾಹುಬಲವೇ ಪ್ರಧಾನ ಅಂತ, ಮುಖ್ಯವಾಗಿ ಧೈರ್ಯ ಮತ್ತು ಬಾಹುಬಲ ಅಂತ. ಧೈರ್ಯ ಬಾಹುಬಲಕ್ಕೆ ದೇವತಾ ಸನ್ನಿಧಾನದ ಶಕ್ತಿಗಳು ಯಾರು ಕೇಳಿದರೆ ಆಂಜನೇಯ ಸ್ವಾಮಿ ದೇವರು ಅಂತ. ಆಂಜನೇಯ ದೇವರ ಶ್ಲೋಕದಲ್ಲಿ ಹೇಳ್ತಾರೆ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಜಾಢ್ಯಂ ವಾಕ್ಪಟುತ್ವಂಚ ಹನುಮಾತ್ಮರಣ ಭವೇತ್ ಅಂತ. ಜಾಢ್ಯವಾದಂಥ ಬಾಹುಶಕ್ತಿಗೆ ಆಂಜನೇಯನ ಸ್ಮರಣೆ ಮಾಡಬೇಕೆನ್ನುವಂಥ ವಿಚಾರಕ್ಕೆ ಕೋಟೆಯ ಸಮೀಪದಲ್ಲಿ ಆಂಜನೇಯನನ್ನು ಪ್ರತಿಷ್ಠೆ ಮಾಡ್ತಾರೆ. ಯಾಕೆ ಕೇಳಿದರೆ ಒಂದೇ ಅಳತೆಯ ಒಂದೇ ನಿರ್ದಿಷ್ಟವಾದಂಥ ನಕ್ಷೆಯಲ್ಲಿರ್ತಕ್ಕಂಥ ಆಂಜನೇಯ ಇಡೀ ಕರ್ನಾಟಕದಲ್ಲಿ ಇದೇ ಅಳತೆ ಹೋಲುವಂಥದ್ದು 56 ಇರುವುದು ಅಂತ ಜ್ಯೋತಿಷ್ಯರು ಒಮ್ಮೆ ಇಲ್ಲಿ ಹೇಳಿದರು. ಅದು 56ರಲ್ಲಿ 55 ಕೂಡ ವ್ಯಾಸರ ಪ್ರತಿಷ್ಠೆ ಅಂತ ಹೇಳ್ತಾರೆ. ವ್ಯಾಸರು ಅಂತ ಹೇಳಿದ್ರೆ ಮಹಾಭಾರತದ ಕಾಲದವರು. ಕಲಿಯುಗ ಪ್ರವೇಶ ಆಗಿ 5500 ವರ್ಷ ಆಯಿತು. ಇದು ಕೂಡ ಅದೇ ಆಗಿದ್ದರೆ ಅಷ್ಟು ಪುರಾತನದ್ದು ಅಂತ ಹೇಳ್ಬೋದು. ಕೋಟೆಯ 4 ಬದಿಯಲ್ಲಿ 4 ದೇವತಾ ಶಕ್ತಿಗಳನ್ನು ಪೂರ್ವಿಕರು ಪ್ರತಿಷ್ಠೆ ಮಾಡಿದ್ದಾರೆ. ಒಂದು ಬದಿಯಲ್ಲಿ ಮಾರಿಯಮ್ಮ ತಾಯಿದ್ದೆ ವಾರ್ಷಿಕ ಮಾರಿಪೂಜೆ ಆಗುವಂಥ ಪ್ರತಿಷ್ಠಾ ಆಗುವಂಥ ಒಂದು ಸ್ಥಳ ದೇವಿ ಇದೆ. ಹಾಗೆ ಇನ್ನೊಂದು ಬದಿಯಲ್ಲಿ ಆಂಜನೇಯ, ಹಾಗೆ ಮತ್ತೊಂದು ಬದಿಯಲ್ಲಿ ನಾಗದೇವರು ಇದ್ದಾರೆ ಎನ್ನುವಂಥದ್ದು. ಹಾಗೆ ಒಟ್ಟಿಗೆ 4 ಬದಿಯಲ್ಲಿ 4 ಅಂತ. ಒಂದು ಕಡೆಯಲ್ಲಿ ರಕ್ತೇಶ್ವರಿ ಇದೆ. 4 ಮೂಲೆಯಲ್ಲಿ 4 ಸನ್ನಿಧಾನಗಳನ್ನು ಕೊಟ್ಟಿದ್ದಾರೆ. ಶನಿ ಶಾಂತಿ ಎನ್ನುವಂಥದ್ದು ಶನಿದೇವರಿಗೆ ಪ್ರತ್ಯೇಕವಾಗಿ ಮಾಡ್ತಕ್ಕಂಥ ಶಾಂತಿ ಹೋಮ ಪೂಜಾದಿಗಳು. ಅದಕ್ಕೆ ಸುಲಭದ ಪರಿಹಾರ ಆಂಜನೇಯನ ಆರಾಧನೆ. ಎಳ್ಳೆಣ್ಣೆಯಿಂದ ದೀಪಾವಳಿ ಪರ್ವಕಾಲದಲ್ಲಿ ಅಭ್ಯಂಗ ಸ್ನಾನಾದಿಗಳು, ಇದರಿಂದ ಎಲ್ಲ
ಶನಿದೋಷಗಳು ಮತ್ತು ಪಾಪಗಳು ತಿಲಾಪಾಪ ಅರಾಶುಭ ಅಂತ ಪರಿಹಾರ ಆಗ್ತದೆ ಎನ್ನುವಂಥ ವಿಶ್ವಾಸದ ನೆಲೆಯಲ್ಲಿ ಆಂಜನೇಯನ ಸನ್ನಿಧಾನದಲ್ಲಿ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡುವಂಥ ಒಂದು ಕ್ರಮ ವಾಡಿಕೆಯಲ್ಲಿ ಬಂದದ್ದು. ಈ ಪರ್ವಕಾಲದಲ್ಲಿ ವಿಶೇಷವಾದಂಥ ವಾರ್ಷಿಕ ಉತ್ಸವಾದಿಗಳು ಬೇರೆ ಬೇರೆ ರೀತಿಯಲ್ಲಿ ವಾಯುಸ್ತುತಿ ಹೋಮಗಳು, ಪವಮಾನ ಹೋಮಗಳು, ನವಕ ಪ್ರಧಾನ ಕಲಶಾಭಿಷೇಕ, ಭಕ್ತರಿಂದ 1000ಕ್ಕಿಂತ ಮೇಲ್ಪಟ್ಟು ಸಿಯಾಳಾಭಿಷೇಕ, ಪ್ರಸನ್ನ ಪೂಜಾದಿಗಳು ಎಲ್ಲ ವಿಜೃಂಭಣೆಯಿಂದ ಅದರ ನೇತೃತ್ವವನ್ನು ಬೈಲೂರಿನ ಯುವಜನತೆ, ಸ್ಥಳಕ್ಕೆ ಸಂಬಂಧಪಟ್ಟಂಥ ಯಜಮಾನ ವರ್ಗದವರನ್ನು ಸೇರಿಸಿಕೊಂಡು ಯುವಕರು, ಬಜರಂಗ ದಳದವರು ಎಲ್ಲ ನಿಂತುಕೊಂಡು ಒಳ್ಳೆ ರೀತಿಯಲ್ಲಿ ವಾರ್ಷಿಕವಾದಂಥ ವರ್ಧಂತಿಯನ್ನು ಆಚರಣೆ ಮಾಡ್ತಾರೆ. ಹಾಗೆ ಪರಿಸರದ ಕ್ಷೇತ್ರಗಳಲ್ಲಿ ವಾರ್ಷಿಕ ಉತ್ಸವ ಆಗುವಾಗ ಮೊದಲಾಗಿ ಇಲ್ಲಿಗೆ ಬಂದು ಹಣ್ಣುಕಾಯಿ ಸಮರ್ಪಣೆ ಮಾಡಿ ದೇವರ ಪ್ರಾರ್ಥನೆ ಮಾಡಿ ಹೋಗುವಂಥ ನಿಯಮ ಇದೆ. ಮಾರಿಪೂಜೆ ಆದರೂ ಕೂಡ ಮೊದಲು ಇಲ್ಲಿ ಬರಬೇಕು. ಹಾಗೆ ಉಚ್ಚಂಗಿ ಮಾರಿತಾ ಇದ್ದಾಳೆ, ಅಲ್ಲಿ ಮಾರಿಪೂಜೆ ಆಗುವಾಗ ಕೂಡ ಇಲ್ಲಿಗೆ ಬರಬೇಕು. ಹಾಗೆ ಹಿಂದುಗಡೆಯಲ್ಲಿ ಒಂದು ನಾಗ ಬ್ರಹ್ಮಸ್ಥಾನ ಇದೆ, ಅಲ್ಲಿ ಕೂಡ ವರ್ಧಂತಿಯ ಪರ್ವಕಾಲದಲ್ಲಿ ಮೊದಲು ಇಲ್ಲಿಗೆ ಬಂದು ಸೇವೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹೋಗಬೇಕು. ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕೌಡೂರು ಗ್ರಾಮದ ನಾರಾಯಣ್ ಭಟ್ ಇವರು ಕೋಟೆ ಆಂಜನೇಯ, ಕೋಟೆ ಹನುಮಂತನ ಇಲ್ಲಿನ ಇತಿಹಾಸದ ಕುರಿತಾಗಿ ನಮಗೆ ಮಾಹಿತಿಯನ್ನು ನೀಡಿದರು. ದೇವರ ಮೇಲಿನ ಭಯವೇ ಜ್ಞಾನದ ಆರಂಭ ಅಂತ ಹೇಳಿದರು. ಹಾಗಾಗಿ ರಾಮಭಕ್ತ ಹನುಮಂತನನ್ನು ನಾವು ಆದಷ್ಟು ಒಲೈಸುವ, ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಪರಿಹಾರವನ್ನು ಹುಡುಕುವ ಅಂತ ಹೇಳ್ತಾ ಇಷ್ಟೊತ್ತು ಮಾಹಿತಿ ನೀಡಿದಂತಹ ನಾರಾಯಣ್ ಭಟ್ ಇವರಿಗೆ ಧನ್ಯವಾದಗಳು ಸರ್. ನಿಮಗೂ ಕೂಡ ವಿಶೇಷವಾದಂಥ ಒಂದು ಕೃತಜ್ಞತೆ. ಇಂತಹ ಒಂದು ಸನ್ನಿಧಾನದ ವಿಚಾರವಾಗಿ ನೀವು ಮಾಧ್ಯಮ ಮುಖಾಂತರ ಪ್ರಚುರಪಡಿಸಿದವಾಗ ಆದಷ್ಟು ಇನ್ನಷ್ಟು ಜನರಿಗೆ ತಲುಪ್ತದೆ ಎನ್ನುವಂಥ ವಿಚಾರ. ಹಾಗೆ ನಿಮ್ಮ ಈ ಒಂದು ಪ್ರಯತ್ನಕ್ಕೆ, ನಿಮ್ಮ ಈ ಒಂದು ವೃತ್ತಿಗೆ ಇನ್ನಷ್ಟು ಭಕ್ತರನ್ನು ಇಲ್ಲಿ ಆಕರ್ಷಣೆ ಮಾಡುವಂಥ ರೀತಿಯ ನಿಮ್ಮ ಈ ಒಂದು ಆಂಜನೇಯ ಸ್ವಾಮಿ ದೇವರು, ಶನಿದೇವರು ನಿಮಗೂ ಕೂಡ ಅನುಗ್ರಹವನ್ನು ಮಾಡಿಕೊಡಲಿ. ನಿಮ್ಮ ಈ ಒಂದು ವ್ಯವಸ್ಥೆಯ ಸಂಸ್ಥೆ ಅಥವಾ ಪ್ರಚಾರ ಮಾಧ್ಯಮ ಇನ್ನಷ್ಟು ಉತ್ತಮಕ್ಕೆ ಬೆಳೀಲಿ. ಇನ್ನಷ್ಟು ಕಡೆಯಲ್ಲಿ ಇಂತಹ ಒಂದು ಕ್ಷೇತ್ರಗಳನ್ನು ನೀವು ಸಮಾಜಮುಖಿಯಾಗಿ ತೋರ್ಪಡಿಸುವಂತಹ ಕರ್ತವ್ಯ ನಿಮ್ಮ ಚಾನೆಲ್ನಿಂದ ಆಗಲಿ. ನೀವಾಗಿ ಹುಡುಕಿಕೊಂಡು ಬಂದು ಇಂತಹ ಒಂದು ಕರ್ತವ್ಯವನ್ನು ಮಾಡಿದ್ದಕ್ಕೆ ನಿಮಗೂ ನಿಮ್ಮ ಚಾನೆಲ್ನವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಆಂಜನೇಯ ನಿಮಗೆ ಶ್ರೀರಕ್ಷೆ ಕೊಡಲಿ ಅನ್ನುವಂಥದ್ದು ದೇವರಲ್ಲಿ ನನ್ನದು ಒಂದು ಪ್ರಾರ್ಥನೆ. ದೇವತಾ